ರಸ್ತೆ ಸಮಸ್ಯೆ ಗ್ರಾಮೀಣ ಭಾಗದ ಜನರ ಕಷ್ಟ ಏನೆಂದು ಕೇಳಿ ಸೌಲಭ್ಯಗಳನ್ನು ನೀಡುವ ಕೆಲಸ ಪಿಡಿಒ ಬಸವರಾಜು, ಇಒ ಖಾಲಿದ್ ಅಹಮದ್ ಅವರ ಕೆಲಸ. ಆದರೆ ಮಾನ್ವಿ ತಾಲೂಕಿನ ನಕ್ಕುಂದಿ ಗ್ರಾಮಸ್ಥರು ನಮಗೆ ನಿರ್ಮಿಸಿಕೊಡಿ ತಾಲೂಕು ಪಂಚಾಯಿತಿಗೆ ದೂರು ಸಲ್ಲಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನಕ್ಕುಂದಿ ಗ್ರಾಮದಲ್ಲಿ ನಾನಾ ಸಮಸ್ಯೆ ತಾಂಡವಾಡುತ್ತಿದ್ದು, ರಸ್ತೆ ನಿರ್ಮಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಾಲೂಕು ಪಂಚಾಯಿತಿಗೆ ದೂರು ಸಲ್ಲಿಸಿದ್ರೂ ನ್ಯಾಯ ಇಲ್ಲವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಭಿವೃದ್ಧಿ ಅನ್ನೋದು ನಕ್ಕುಂದಿ ಗ್ರಾಮದಲ್ಲಿ ಇಲ್ಲವಾಗಿದ್ದು, ರೈತರು ಕಷ್ಟದ ನಡುವೆ ರಸ್ತೆ ದಿನ್ನೆಗಳ ಮಧ್ಯೆ ಸಂಚಾರ ಮಾಡಬೇಕಾಗಿದೆ. ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಸಾಹೇಬ್ರೆ, ಸರ್ಕಾರದ ಅನುದಾನ ಯಾರ ಪಾಲಾಗಿದೆ ಅನ್ನೋದು ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಕಚೇರಿಗೆ ಬಂದಿರುವುದೇ ಸಾಕ್ಷಿ ಅಂತ ಹೇಳ್ತಾರೆ. ಎಲ್ಲರೂ ಸತ್ಯವಾಗಿ ದೂರ ಸುಳ್ಳೋದು. ಆಮೇಲೆ ಪಿಡಿಒ ಅದ್ರ ಪ್ರಕಾರ ಪಿಡಿಒ ಮೊನ್ನೆ ಒಂದು ಮಾತು ಹೇಳಿಕೆ ಕೊಟ್ಟಿದ್ದಾರೆ ಮಾಧ್ಯಮದಲ್ಲಿ. ಏನಂತ, ಇಡೀ ಊರು ತುಂಬ ಸಿಸಿ ರೋಡು ಡ್ರೈನೇಜ್ ಮಾಡಿವಿ ಅಂತ ಹೇಳ್ತಾರೆ. ಅದೇನು ಒಂದು ವೇಳೆ ಇರಲಿಲ್ಲ ಇದ್ದ ಒಂದು ಡ್ರೈನೇಜ್ ಮತ್ತು ಸಿಸಿ ರೋಡ್ ಇಲ್ಲ ಅಂದರೆ ನಾನು ಇವತ್ತು ರಾಜೀನಾಮೆ ಕೊಟ್ಟೆ ಅಂತ ಹೇಳ್ತಾರೆ. ಇದು ಮಾತು ಸತ್ಯವಾದ ಮಾತು. ಎಲ್ಲಿ ಬೇಕಾದ್ರೆ ಬರಲಿ. 2002ರಲ್ಲಿ ML ಸಾಬ್ರು ದೋಸರ ಸಾಬ್ರು ML ಆದಾಗ 80 ಮನೆ ಸ್ಕೀಮ್ ತಂದ್ರಿ. ಇವತ್ತಿಗಾದ್ರೆ ಒಂದು ರೋಡು, ಒಂದು ನೀರಿನ ವ್ಯವಸ್ಥೆ ಇವತ್ತಿಗಾದ್ರೂ 80 ಮನೆಯಲ್ಲಿ ಏನೇನು ಸುಧಾರಣೆ ಇಲ್ಲ. ಮೊನ್ನೆ JJM ಕೆಲಸ ಮಾಡಿದ್ರು, ತೋಡಿದ್ರು, ಅವು ತೆಗ್ದಿಂದ ಹಂಗೆ ಇದ್ದಾವ. ಯಾರಿಗೆ ಗಮನಕ್ಕೆ ತಂದ್ರು ಮೀಡಿಯಾದವ್ರು ಬಂದ್ರೆ ಅವತ್ತು ಅದು ಮಾಡಿದ್ರು ಅಷ್ಟೇ, ಬಂದು ತೋಟದಲ್ಲಿ ಅಷ್ಟೇ ಸಿಸಿ ಅಷ್ಟೇ ಮಾಡಿದ್ರು. ಅದು ಸಿಸಿ ರೋಡಲ್ಲಿ ಉಳಿಕೆ ತೆಗ್ದಿನ ಹಂಗೆ ಇದ್ದೇವೆ. ನೀರು ಸದ್ಯ ಬರ್ತಾ ಇಲ್ಲ. ಒಂದು ರೋಡ್ ಸುದ್ದಿಲ್ಲ. ಇವು ಪಿಡಿಯೋರು ಹೇಳ್ತಾರ ದೊಡ್ಡ ಇದಾಗಿ ನಾವೆಲ್ಲ ಮಾಡಿದ್ವಿ. ಏನ್ ಮಾಡಿದ್ರು ಬಂದು ತೋರಿಸ್ರಿ, ಗಂಡ್ಮಗ ತೋರಿಸ್ರಿ ಬಂದ್ ಕಿಶೋರು. ಸರ್ ಯುವ ಸಾವ್ರು ಬಂದ್ರೆ ಸರ್ ಗೊತ್ತಾಗೋದು. ಯುವ ಸಾವ್ರು ಬಂದ್ರೆ ಗೊತ್ತಾಗೋದು. ಈಗ ಇಷ್ಟೆಲ್ಲ ಸಮಸ್ಯೆ ಅಂದಾಗ ಈ ಪಿಡಿಒ ಗ್ರಾಮೀಣ ಅಭಿವೃದ್ಧಿ ಪಿಡಿಒ ಬಂದು ಕರೆಕ್ಟ್ ಬಂದು ತೋರಿಸ್ಬೇಕು. ನೋಡಿ ಹಿಂಗೆ ಸಮಸ್ಯೆ ಅದ, ನಮ್ಗೆ ಈ ಥರ ಜನರು ಒತ್ತಡ ಮಾಡ್ತಾರೆ, ಮತ್ತು ಕರೆಕ್ಟ್ ಬಂದು ತೋರಿಸ್ಬೇಕು. ಸುಮ್ಮನೆ ಆ ಮೇಡಮ್ ಕರ್ಕೊಂಬಂದಿನಿ, ಈ ಮೇಡಮ್ ಕರ್ಕೊಂಬಂದಿನಿ, ಯಾವ ಮೇಡಮ್ ಕರ್ಕೊಂಬಂದು ತೋರಿಸ್ತಾನೆ ದಾರಿ ಮಾನಿ ದಾರಿನ ಯಾರು ಕರ್ಕೊಂಬಂದಿಲ್ಲ ಪಿಡಿಒ. ಹಿಂಗಾದ್ರೆ ಹೆಂಗ ಸರ್ ನಿಮ್ಮ ಸಮಸ್ಯೆ ಕೇಳೋರು ಯಾರು? ಅದೇ ಸರ್ ಇದ್ರ ಮುಖಾಂತರ ಒಂದು ರೆಡಿಯಾಗಿ ನಿಂದಿರ್ತೀವಿ, ಮಾಡಲೇಬೇಕು ಅದನ್ನ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟರೆ ತಾಲೂಕ್ ಪಂಚಾಯತ್ ಕೊಟ್ಟಿರಿ, ಮತ್ತೆ ಮುಂದೆ ಜಿಲ್ಲಾ ಪಂಚಾಯತ್ಗೆ ಕೊಟ್ಟು ಬರ್ತೀವಿ, ಎಲ್ಲಿನೂ ಕೊಟ್ಟು ಬರ್ತೀವಿ. ಶರಣಪ್ಪ ಸರ್ ಇಲ್ಲಿ ಯಾಕೆ ಬಂದ್ರಿ ಸರ್? ಇಲ್ಲಿ ನಮ್ಮ ಮಾನಿ ದಾರಿ ಸಮಸ್ಯೆ ನಕ್ಕುಂದಿ ಗ್ರಾಮದಲ್ಲಿ ಎಲ್ಲ ಪಂಚಾಯತಿ ದಾರಿ ಮಾಡ್ತಾರೆ. ಅದು ಒಂದು ನಕ್ಕುಂದಿದು ನಡಗಡ್ಡ ದಾರಿ, ಮಾನಿ ದಾರಿ ಎರಡು ಆಣೆ ಮಾಡ್ಯಾವ ದಾರಿ. ಯಾರು ಕೇಳೋರಿಲ್ಲ ಅವಕ್ಕೆ. ಇವು ಅಧಿಕಾರ ಐತಿ, ML ಐತಿ, MP ಐತಿ, ಎಲ್ಲರೂ ಹೋಗ್ಯಾರ. ಆ ದಾರಿ ಇವತ್ತು ದಾರಿಗೆ ಯಾರು ಕೇಳೋರು? ಯಾವ ದಾರಿ ಅದು? ಮಾನಿ ದಾರಿ. ಹಾಂ, ಇದಕ್ಕೆ ಯಾರು ಕೇಳೋರು? ಯಾವ ಚಲೋ ಇದು ದಾರಿ ಮಾಡ್ತಾರೆ, ಅದಕ್ಕಂತ ಯಾರು ಕೇಳಲ್ಲ. ಇದು ನನಗೆ 50 ವರ್ಷ ಐತಿ. 50 ವರ್ಷದ ನಾವು ಅಪ್ಪ ಸತ್ತೋದ. ಈಗ ನಾವು ಇದೀವಿ, ನಾವು ಇನ್ನೊಂದು 10 ವರ್ಷ ನಾವು ಸತ್ತು ಹೋದ್ವಿ. ಇದಕ್ಕೆ ಯಾರು ಕೇಳೋದಿಲ್ಲ. ಈಗ ಕಂಪ್ಲೇಂಟ್ ಕೊಟ್ರೇನು? ಯಾವ ಇಲಾಖೆ ಕೊಟ್ರಿ? ಯಾವ ಇಲಾಖೆ? ಪಂಚಾಯತಿ ಇಲಾಖೆ. ಮತ್ತೆ ಯಾವ ಇಲಾಖೆ ಕೊಡೋದು ನಮ್ಗೆ? ಅದೇ ಒಂದೇ ಗೊತ್ತು. ನಕ್ಕುಂದಿ ಪಂಚಾಯತಿ ಬಂದಿವಿ, ನಕ್ಕುಂದಿ ಪಂಚಾಯತಿ ಕೊಟ್ವಿ. ಇದು 109 ಅರ್ಜಿಗಳು, ಒಂದಲ್ಲ 109. ನಿಮ್ಗೆ ದಿಕ್ಕು ಯಾರು ಸರ್? ನಮ್ಮ ದಿಕ್ಕು ಯಾರು? ನಾವೇ ದಿಕ್ಕು. ಯಾರಿದ್ರು? ರೈತರ ಬಗ್ಗೆ ಯಾರಿಗೆ ಕೇಳ್ಬೇಕು? ರೈತರಿಗೆ ಅದಕ್ಕೆಲ್ಲ ಬಿಟ್ಟು ಲಂಗಕ್ಕೆ ಬೀಳ್ಬೇಕಪ್ಪ. ಎಲ್ಲ ಬಾಳೆ ಬಿಟ್ಟು ಮಾರ್ಯಾಗ ಬಿಟ್ಟು ಅದಕ್ಕೆ ತಿನ್ನಬೇಕು. ರೈತರು ನಾವು ದುಡ್ಕೊಂಡು ತಿನ್ಬೇಕು, ನೆಲ್ಲು ಬೆಳಿಬೇಕು, ಅದು ಬೆಳಿಬೇಕು ಅಂತ ನಮ್ಗೆ ಅದು ಈಗ ದಿಕ್ಕು. ಇದು ದಿಕ್ಕು ಯಾರು ದಿಕ್ಕಿಂತ ಅಲ್ಲ ಸರ್. ಈಗ ನಿಮ್ಮ ರೈತರು ಇದು ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ದಾರಿ ಸಮಸ್ಯೆ ಯಾರು ಕೇಳೋರು? ಇವ್ರಾಗ ಗ್ರಾಮ ಪಂಚಾಯತಿ ಐತೆ, ಕೇಳೋರಿಲ್ಲ. ಅದಕ್ಕೆ ಯಾರು ಕೇಳೋ? ಅಲ್ಲ, ನಿಮ್ಮ ಸರ್ಕಾರ ಕೋಟಿಗಟ್ಟಲೆ ಅನುದಾನ ಕೊಡುತ್ತಲ್ಲ. ಯಾವ ಕೋಟಿಗೆ? ಯಾರು ತಿನ್ನೋರಿಗೆ ಅನುದಾನ? ಇನ್ನು ರೈತರಿಗೆ ಅನುದಾನ ಎಲ್ಲಿಂದ ಬರ್ತೇಳು? ನಮಗೇನು ಬೇಕು? ದುಡ್ಕೊಂಡು ತಿನ್ನಬೇಕು. ಅದಕ್ಕೆಲ್ಲ ಅದಕ್ಕಿದ್ದರೆ ಅದಕ್ಕೆ ಬೇಕು. ಮತ್ತೆ ಹಿಂಗಾದ್ರೆ ಹೆಂಗೆ ಸರ್? ಮತ್ತೆ ಹಿಂಗೆ ಮತ್ತೆ ಒಕ್ಕರೆ ಅಡ್ಕೊಂತ ಹೋಗ್ತೀವಿ ಬರ್ತೀವಿ. ಏನು ಮಾಡೋದು? ಎಷ್ಟು ವರ್ಷದ ಸಮಸ್ಯೆ? ಇದು 50 ವರ್ಷ ಐತಿ. 50 ವರ್ಷ. ಹೆಸರು? ಶಿವಕುಮಾರ್ ಸರ್. ಯಾವ ಊರು ಸರ್? ನಕ್ಕುಂದಿ ಸರ್. ಸರ್ ತಾಲೂಕ್ ಪಂಚಾಯತ್ ಯಾಕೆ ಬಂದ್ರಿ ಸರ್? ಮಾನವ ರಸ್ತೆ ಸಲಾಗಿ ಯುವ ಸಾಬ್ರದಾಗ ಇದಕ್ಕೆ ದೂರ ಸಲ್ಲಿಸಿವಿ ಸರ್ ಇವತ್ತು. ಹಾಂ, ಮೊನ್ನೆ ಅವರು ನಮ್ಮ PDO ಸರ್ ಯಾರು ಇಲ್ಲ ರಸ್ತೆಗೆ, ಅವರು ಬೇಡಂದ್ರೆ ಇವ್ರು ಬೇಡಂತ ಅಬ್ಜೆಕ್ಷನ್ ಮಾಡಿರಂತ ಇಲ್ಲಿ ನಮ್ಮ ಆಡಿಯನ್ಸ್ ಮುಖಾಂತರ ಅವ್ರಿಗೆ ಹೇಳ್ಯಾರ, ಮಾಧ್ಯಮದವ್ರ ಮುಖಾಂತರ ಹೇಳ್ಯಾರ, ಪಬ್ಲಿಕ್ ಸಿಟಿ ಮಾಡ್ಯಾರ. ಆದ್ರೆ ಸತ್ಯಕ್ಕೆ ದೂರ ಅಂತ ಸೀದಾ ನಾವೇ ಬಂದ್ವಿ ತಾಲೂಕು ಪಂಚಾಯತಿ ಯುವ ಸಾಬ್ರಿಗೆ ಕೊಡಕ್ಕೆ, ಲೆಟರ್ ಕೊಡಕ್ಕೆ. ಏನಂದ್ರು? ಯುವ ಸಾಬ್ರು ಅವರು ಯುವ ಸಾಬ್ರು ಎಲ್ಲೇ ಮೀಟಿಂಗ್ ಹೋಗ್ಯಾರಂತ ಇನ್ನೂ ಒಡ್ನ್ಯಾಗ ಕೊಟ್ಟಿವಿ ನಾವು. ಅಲ್ಲ ಸರ್, ಈ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ಸಮಸ್ಯೆ ಇದೆ ಅಂದರೆ ಜನರ ಸಮಸ್ಯೆ ಕೇಳೋರು ಯಾರು? ಕೇಳೋರು ಯಾರಿಲ್ಲ ಸರ್. ಹಿಂಗೆ ಮತ್ತು ಅವ್ರ ಸದಸ್ಯರು, ಅಧ್ಯಕ್ಷರು ಅವರವರೇ ಇದು ತಮ್ಮ ಇದರಲ್ಲಿ ಮಾಡ್ಕೊತಾರೆ. ಇಲ್ಲಿ ದಾರಿ ಕೇಳಿದ್ರೆ 50 ವರ್ಷ ಆಯ್ತು. ನಮ್ಮವ್ರು ಹೇಳಿದ್ರೆ ಯಾರು, ನಮ್ಮ ಶಣಪ್ಪ ಅವ್ರು ಹೇಳಿದ್ರೆ 50 ವರ್ಷ ಆದ್ರೂ ಕೆಲಸ ಇಲ್ಲ. ಮತ್ತು ಅವ್ರ ಫಾದರ್ ಡೆತ್ ಆದ್ರೆ ಅದೇ ದಾರಿಯಾಗ. ಇನ್ನು ನಾವು ಹೋಗ್ಬೋದು. 10 ಶಣಪ್ಪನವ್ರು ಹೇಳಿದಂತೆ ನಾವು ಎಳೆಯಲ್ಲ ಆ ದಾರಿಗೆ. ಆದರೆ ಇನ್ನು ಅಭಿವೃದ್ಧಿ ಆಗವಲ್ತದು.
ಅಂದ್ರೆ ಅಭಿವೃದ್ಧಿ ಸರ್ಕಾರ ಕೋಟಿಗಟ್ಟಲೆ ಅನುದಾನ ಕೊಡುತ್ತಾ ನರೇಗಾ ಯೋಜನೆ ಅಡಿ? ಕೋಟಿಗಟ್ಟಲೆ ಅನುದಾನ ಕೊಡ್ತೀರಿ, ಅದು ಆ ಮಾನವ ದಾರಿಗೆ ಮಾತ್ರ ಅನುದಾನ ಇಲ್ದಾರ ಅವ್ರು ಕೊಡೋ ಅದು ಮಾಡವಲ್ರು ಅವರು. ಮಾನವ ದಾರಿ ನಡಗಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೇನು ಏನು ಸಮಸ್ಯೆ ಐತೆ ಅನ್ನೋದು ಗೊತ್ತಿಲ್ಲ. ಇಷ್ಟು ನಾವು ದಾರಿಯವರು ಸುಳ್ಳು ಹೇಳ್ತಾರೆ, ಪಕ್ಕದವ್ರು ಹೊಲ್ದವ್ರು ಸುಳ್ಳು ಹೇಳ್ತಾರೆ, ಅವರೇ ಬೇಡ ಅಂತಾರೆ ಅಂತ ಹೇಳಿದ್ರು. ಆದ್ರೆ ನಾವು ಯಾರೂ ಬೇಡ ಅಂದಿಲ್ಲ. ಅವ್ರು ಸುಮ್ಮನೆ ಪಿ ಡಿ ಒ ಸಾಬ್ರ ಆ ಥರ ಹೇಳ್ಬಾರ್ದು, ಹೇಳಿಕೆ ಕೊಡ್ಬಾರ್ದು. ಅದ್ರ ಕುಂದಿರಿಸಿ ಕೇಳ್ಬೇಕು, ಹೌದಪ್ಪ ನೀವೇನು ಬೇಡ ಅಂದಿರ ಅಂತ. ಯಾವುದೂ ಇಲ್ಲ, ಸುಮ್ಮನೆ ತಾನೇ ಆರೋಪ ಮಾಡಿಬೇಡ್ರಿ ನಮ್ಮ ಮೇಲೆ. ಜನರಿಗೆ ಏನಾಗುತ್ತಾ, ಅಲ್ಲಿ ಕೆಲಸ ಮಾಡ್ರೆ ಅಬ್ಜೆಕ್ಷನ್ ಮಾಡ್ರಿ ಅಂತ ಅವ್ರು ಆರೋಪ ಮಾಡ್ತಾರೆ. ಬನ್ನಿ ತಾಲೂಕು ಪಂಚಾಯತ್ಗೆ ಬನ್ನಿ ಮಾತಾಡೋಣ, ನಾವು ಮಾತಾಡ್ತೀವಿ. ಸುಮ್ಮನೆ ನಮ್ಮ ಮೇಲೆ ಜನರ ಮೇಲೆ ಆರೋಪ ಮಾಡ್ಕೊಂತ ತಾವು ಮಾಡ್ಲಾರ್ದ ಕೆಲಸ ಮಾಡ್ಲಾರ್ದ ತಮಗೆ ಬೇಕಿದ್ದು ಇಷ್ಟ ಬಂದಲ್ಲಿ ಕಾಮಗಾರಿಯನ್ನು ಮಾಡ್ಕೊಂತ ಕೇಸಿ ಮಾಡೋಕ್ಕೆ ಅಲ್ಲಿ ಕೆಲಸ ಸಮಸ್ಯೆ ಇದ್ದಲ್ಲಿ ಮಾಡ್ಲಾರ್ದ ಬೇಕಾದಲ್ಲಿ ತಮಗೆ ಬೇಕಿದ್ದಲ್ಲಿ ಎರಡೆರಡು ಸಲ ಒಂದೊಂದು ದಾರಿಗೆ ಎರಡೆರಡು ಸಲ ಮರಮ ಹಾಕೋದು, ಸಿಡಿ ಮಾಡೋದು ಅಂತ ಕಾಮಗಾರಿ ಮಾಡ್ತಾರೆ. ಅವಶ್ಯಕತೆ ಇದ್ದಂಥ ದಾರಿ ಮಾಡವಲ್ರು ಅವರು. ಅಂತ ಬೇಜವಾಬ್ದಾರಿಯಿಂದ ಪಿ ಡಿ ಸಾಬ್ರು ಇದ್ದಾರೆ. ಅಲ್ಲ ಸರ್, ಈಗ ಅಧ್ಯಕ್ಷರಾಗಿ ಸದಸ್ಯರಾಗಿ ಕೂಡ ಇವರು ಬಂದಿದ್ರ ನಿಮ್ಮ ಗ್ರಾಮಕ್ಕೆ? ಬಂದಿಲ್ಲ ಸರ್. ಆದರೂ ಮತ್ತೆ ಈಗ ಏನು ಮಾಡಿದ್ವಿ ನಾವು, ಮತ್ತೆ ಇನ್ನೊಂದು ಮನವಿ ಪತ್ರ ನಮ್ಮ ಯುವ ಸಾಬ್ರಿಗೆ ಒಂದು ಲೆಟರ್ ಈಗ ಒಂದು ದೂರ ಸಲ್ಲಿಸಿ ಇವತ್ತು ಅದನ್ನ ನೋಡಿ ಕೊಟ್ಟಿವಿ. ಸಾಬ್ರು ಇಲ್ಲೇ ಹೋಗ್ಯಾರಂತ. ಅದು ಬಂದ್ಮ್ಯಾಗ ಅವ್ರಿಗೆ ನಾವು ಮತ್ತೆ ಬರ್ತೀವಿ. ನಾವು ಇದನ್ನ ಬಿಡಲ್ಲ, ಈ ದಾರಿ ಸಲ ನಾವು ಬಿಡಲ್ಲ. ಪ್ರತಿದಿನ ಬಂದು ಹೋಗ್ತೀವಿ ನಾವು. ಅದಕ್ಕೆ ಏನಂಬುದು ಅವ್ರು ಪಿ ಡಿ ಸಾಬ್ರು ಹೇಳ್ಬೇಕು, ಯುವ ಸಾಬ್ರಿಗೂ ಹೇಳ್ಬೇಕು. ಅದಕ್ಕೆ ಅಲ್ಲ, ಅದು ತುಂಬಾ ತೊಂದರೆ ಸರ್ ರಸ್ತೆ ಅದು. ನಾಳೆ ಈ ನೆಲ್ಲು ಕಟ್ ಮಾಡಿದ್ರೆ ದಾರಿ ಇಲ್ಲ ಸರ್. ದಾರಿ ಬರೋಕ್ಕಿಲ್ಲ. ನೆಲ್ಲು ತಂದಕ್ಕೆ ಈ ನಾವು ರೈತರು ನೆಲ್ಲು ಕೊಯ್ತೀವಿ. ನಾಳೆ ಕೊಯ್ತಿ ಇದು ಏಪ್ರಿಲ್ನಾಗ 15ನೇ ತಾರೀಕು ಸ್ಟಾರ್ಟ್ ಅದ ನಮ್ಮ ಆ ಏರಿಯಾ. ಕೊಯ್ದ್ರೆ ಕಟ್ ಮಾಡಿದ್ರೆ ನೆಲ್ಲು ತರಕ್ಕೆ ಹೊರಗಡೆ, ನಮ್ಮ ಭತ್ತ ತರಕ್ಕೆ ಹೊರಗಡೆ ದಾರಿ ಇಲ್ಲ. ಅಂದ್ರೆ ಈ ರೀತಿ ಮೇಲೆ ಪಿ ಡಿ ಅವರು ಮತ್ತು ಇವರು ಜನರು ಸಾಯಿಸಬೇಕಂತ ಮಾಡಿದಾರ. ಅವ್ರಿಗೆ ಏನಾಗತ್ತಾನೋ ಗೊತ್ತಾಗಲ್ಲ ಸರ್. ಇದು ಎಲ್ಲ ಹೇಳಿ ಪಿ ಡಿ ಒ ಸಾಬ್ರಿಗೆ ಹೇಳಿವಿ. ಆದ್ರೆ ಇದು ಅವರು ಬರೀ ನಮ್ಮ ಮೇಲೆ ಆರೋಪ ಮಾಡಕ್ಕೆ. ಅದಕ್ಕೆ ಇವತ್ತಾಗಿ ತಾಲೂಕು ಖುದ್ದಾಗಿ ನಾವೆಲ್ಲರೂ ಬಂದ್ವಿ.